ಲಿವರ್ ಹೆಲ್ತ್ನ ಬಗ್ಗೆ ಕಳೆದ ಎಪಿಸೋಡಲ್ಲಿ ಮಾತಾಡಿದ್ವಿ ವಿತ್ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಡಾಕ್ಟರ್ ಮನು. ಸೊ ಯಾವಾಗಲೂ ಅಷ್ಟೇ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋಸ್ಗಳು ನಾವು ಯಾವಾಗ ನೋಡೋದು? ಅಫ್ಕೋರ್ಸ್ ಸುಮ್ಮನೆ ಎಜುಕೇಟಿವ್ ಪರ್ಪಸ್ಗೆ ಅಂತ ನಮ್ಮಲ್ಲಿ ಸಾಕಷ್ಟು ಜನ ನೋಡೋದಿಲ್ಲ, ರೈಟ್? ನಮಗೆ ಗೊತ್ತಿರೋರು ಯಾರಿಗಾದರೂ, ಅದು ಫ್ರೆಂಡ್ಸ್, ಫ್ಯಾಮಿಲಿ, ಫಸ್ಟ್ ಸರ್ಕಲ್, ಕ್ಲೋಸ್ಡ್ ಒನ್ಸ್, ಯಾವುದರಿಂದ ಅವರು ಎಫೆಕ್ಟ್ ಆಗಿರ್ತಾರೋ ಅದ್ರ ಬಗ್ಗೆ ಕೇಳಿದಾಗ ಕೆಲವೊಂದು ಟರ್ಮಿನಾಲಜೀಸ್ ನಮ್ಗೆ ಅಲ್ಲಿವರೆಗೂ ಗೊತ್ತಿರೋದಿಲ್ಲ, ಅದಾದ್ಮೇಲೆ ತಿಳ್ಕೊಳ್ಳೋವಂಥ ಪ್ರಯತ್ನ ಮಾಡ್ತೀವಿ. ಸೊ ಹಾಗಾಗಿ ಈ ಥರದ ವಿಡಿಯೋಸ್ ಡೆಫಿನೆಟ್ಲಿ ಎಲ್ಲರಿಗೂ ಅಲ್ಲ, ಇಶ್ಯೂ ಇದ್ದವ್ರಿಗೆ ಮಾತ್ರ ಅಂತ ಅಂದ್ಕೊಂಡಿದ್ರೆ ತಪ್ಪು. ಯಾಕಂದರೆ ಫಾರ್ ಎಕ್ಸಾಂಪಲ್ ಹೇಳಿದೆ, ಓಕೆ, ಡಯಾಬಿಟಿಸ್ ಬಂದವರು ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಏನಿರುತ್ತೆ. ಐ ಥಿಂಕ್ ಇಟ್ ಈಸ್ ವೆರಿ ಗುಡ್ ಡಯಾಬಿಟಿಸ್ ಇಲ್ಲದೇ ಇರೋರ್ಗೂ ಡಯಾಬಿಟಿಸ್ ಬರಬಾರ್ದು ಅಂದರೆ ಅವ್ರು ಏನು ತಿನ್ನಬಾರ್ದು, ಏನು ತಿನ್ನಬೇಕು ಅನ್ನೋದು ಇಟ್ ಈಸ್ ಅಪ್ಲಿಕಬಲ್. ಸೊ ಹಾಗಾಗಿ ಇವಾಗ ಫಾರ್ ಎಕ್ಸಾಂಪಲ್ ಲಿವರ್ ಹೆಲ್ತ್ನ ಬಗ್ಗೆ ನಾವೇನು ಮಾತಾಡ್ತಾ ಇದ್ದೀವಿ, ಡೂಸ್ ಆ್ಯಂಡ್ ಡೋಂಟ್ಸ್ ನಾವೇನು ಹೇಳ್ತೀವಿ ಇಶ್ಯೂ ಇರೋರಿಗೆ, ಮತ್ತು ಯಾವೆಲ್ಲ ಸ್ಕ್ಯಾನ್ಸ್ಗಳನ್ನು ಡಾಕ್ಟರ್ಸ್ ಅಡ್ವೈಸ್ ಮಾಡ್ತಾರೆ, ಇದು ಇಟ್ ಹೋಲ್ಡ್ಸ್ ಗುಡ್ ಫಾರ್ ದ ಎಂಟೈರ್ ಜನರಲ್ ಪಾಪ್ಯುಲೇಷನ್. ಸೊ ಇದನ್ನು ಫಾಲೋ ಮಾಡಿದ್ರೆ ಅವರು ಕೂಡ ಅವರ ಲಿವರ್ ಹೆಲ್ತ್ನ ಆರೋಗ್ಯವನ್ನು ಕಾಪಾಡ್ಕೋಬಹುದು ಅಂತ. ಡಾಕ್ಟರ್, ಡು ಯು ಅಗ್ರಿ ವಿತ್ ಮೀ? ಎಸ್. ಆರೋಗ್ಯ ಸಮಸ್ಯೆ ಶುರುವಾದಾಗ ಆ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅನ್ನಂಗೆ ಅದನ್ನು ಅವಾಯ್ಡ್ ಮಾಡಬೇಕು. ಆರೋಗ್ಯ ಕೆಡಕ್ಕೂ ಮುಂಚೆನೇ ಜೀವನ ಶೈಲಿಯಲ್ಲಿ ಮತ್ತು ಡಯೆಟಲ್ಲಿ ಹೇಗೆ ನಮ್ಮ ಆರೋಗ್ಯನ ಕಾಪಾಡ್ಕೋಬೇಕು ಅನ್ನೋದು ತುಂಬ ಮುಖ್ಯ. ಕರೆಕ್ಟ್. ಆ್ಯಂಡ್ ಯಾವುದೇ ಎಕ್ಸ್ಪರ್ಟ್ ಡಾಕ್ಟರ್ ಹತ್ರ ಮಾತಾಡಿದಾಗಲೂ ಕಾಮನ್ ಆಗಿ ಒಂದಿಷ್ಟು ಪಾಯಿಂಟ್ಸ್ ಇದೆ. ಹೆಲ್ದಿ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡೋದು, ಒಳ್ಳೆ ನಿದ್ದೆ, ಗ್ಯಾಡ್ಜೆಟ್ಸಿಂದ ಆದಷ್ಟು ದೂರ ಇರೋದು, ಸ್ಟ್ರೆಸ್ ಕಡಿಮೆ ತೊಗೊಳ್ಳೋದು, ಐಡಿಯಲ್ ಬಾಡಿ ವೆಯ್ಟ್ನ ಮೇಂಟೈನ್ ಮಾಡೋದು, ರೆಗ್ಯುಲರ್ ಎಕ್ಸರ್ಸೈಸು ಆ್ಯಂಡ್ ಗುಡ್ ಥಾಟ್ಸ್. ಐ ಥಿಂಕ್ ಇದು ಎಲ್ಲ ಆಲ್ಮೋಸ್ಟ್ 99% ಆಫ್ ದ ಇಶ್ಯೂಸ್ನ ಸಾರ್ಟ್ ಔಟ್ ಮಾಡಿಬಿಡುತ್ತೆ. ಕೆಲವ್ದು ಅಂದರೆ ಒಂದು 1% ಇಟ್ ಮೈಟ್ ಎಸ್ಕೇಪ್, ಯಾಕಂದರೆ ಎಷ್ಟೆಷ್ಟೋ ಕಾಯಿಲೆಗಳು ದೇ ಆರ್ ಹೆರಿಡಿಟ್ರಿ. ಸೊ ಲಿವರ್ಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಆರ್ ದೇ ಹೆರಿಡಿಟ್ರಿ? ಡು ದೇ ರನ್ ಇನ್ ಫ್ಯಾಮಿಲೀಸ್ ಡಾಕ್ಟರ್? ವಂಶವಾಹಿಗಳಲ್ಲಿ, ಜೀನ್ಸ್ಗಳಲ್ಲಿ ಬರುವಂಥ ಸಮಸ್ಯೆಗಳು ಇದ್ದಾವೆ, ಬಟ್ ವಿರಳ. ಸೊ ನಿಮಗೆ ಈ ಮದ್ಯಪಾನದಿಂದ ಮತ್ತು ಈ ಜೀವನ ಶೈಲಿ ತೊಂದರೆಗಳಿಂದ ಆಗುವಂಥ ಕಾಯಿಲೆಗಳ ಕಂಪೇರ್ ಮಾಡಿದ್ರೆ ಈ ಲಿವರಲ್ಲಿ ಅನುವಂಶಿಕವಾಗಿ ಫ್ಯಾಮಿಲಿಯಲ್ಲಾಗಿ ಬರುವಂತಹ ಕಾಯಿಲೆಗಳು ತುಂಬ ವಿರಳ. ಉದಾಹರಣೆಗೆ ವಿಲ್ಸನ್ಸ್ ಡಿಸೀಸ್ ಅಂತ ಕರಿತೀವಿ, ಹಿಮೋಕ್ರೊಮಟೋಸಿಸ್ ಅಂತ ಕರಿತೀವಿ. ಸೊ ಇವೆಲ್ಲ ಇನ್ಸಿಡೆನ್ಸೇ ತುಂಬ ಕಮ್ಮಿ ಇರುತ್ತೆ. ಸೊ ನೀವು ಜನರಲ್ಲಾಗಿ ಎಲ್ಲರಿಗೂ ಬರುವಂಥ ಕಾಯಿಲೆಗಳಾದಂತಹ ಫ್ಯಾಟಿ ಲಿವರ್ ಮತ್ತು ಹೆಪಟೈಟಿಸ್, ಈ ಕಾಯಿಲೆಗಳ ಬಗ್ಗೆ ಗಮನ ಕೊಟ್ಟರೆ ಸಾಕು. ಅನುವಂಶಿಕವಾಗೂ ಬರ್ತವೆ ಲಿವರಲ್ಲಿ ಸಮಸ್ಯೆಗಳು ಕಾಣಿಸುತ್ತೆ, ಬಟ್ ತುಂಬ ವಿರಳ. ಓಕೆ ಓಕೆ. ಸೊ ಇವಾಗ ಲಿವರ್ ಹೆಲ್ತ್ನ ಬಗ್ಗೆ ಮಾತಾಡ್ತಾ ಫೈಬ್ರೋ ಸ್ಕ್ಯಾನ್ ಇಂಟ್ರೊಡ್ಯೂಸ್ ಆಗಿದೆ ಪದ್ಮಶ್ರೀ ಡಯಾಗ್ನೋಸ್ಟಿಕ್ಸಲ್ಲಿ. ಸೊ ಹೌ ಡು ಯು ಥಿಂಕ್ ಇದು ಆ್ಯಸ್ ಅ ಟೆಸ್ಟ್, ಆ್ಯಸ್ ಅ ಸ್ಕ್ಯಾನ್ ಎಷ್ಟು ಅಡ್ವಾನ್ಸ್ಡ್ ಆಗಿದೆ? ಆ್ಯಂಡ್ ಇಸ್ ಇಟ್ ಲೈಕ್ ದ ಗೋಲ್ಡ್ ಸ್ಟ್ಯಾಂಡರ್ಡ್? ಮಾರ್ಕೆಟಲ್ಲಿ ಸಾಕಷ್ಟು ಜನ ಇನ್ನೂ ಬಳಸದೇ ಇರೋ ಅಂಥದ್ದು ಇದು ಫೈಬ್ರೋ ಸ್ಕ್ಯಾನ್ ವಿಚ್ ಪದ್ಮಶ್ರೀ ಹ್ಯಾಸ್ ಇಂಟ್ರೊಡ್ಯೂಸ್ಡ್. ಅದೇ ಒಂದು ಸಿಂಪಲ್ ಆಗಿರೋ ಒಂದು ಟೆಸ್ಟು, ಬಟ್ ಎಲ್ಲರಿಗೂ ಮಾಡ್ಬೋದು. ಇಟ್ಸ್ ಯೂನಿವರ್ಸಲಿ ಅಕ್ಸೆಪ್ಟಬಲ್ ಆ್ಯಂಡ್ ಇಟ್ ಈಸ್ ನಾನ್ ಇನ್ವೇಸಿವ್. ಯಾವುದೇ ಥರ ಚುಚ್ಚುವಂಥದ್ದಾಗಲಿ ನೋವು ಮಾಡುವಂಥದ್ದಾಗಲಿ ಏನೂ ಇರಲ್ಲ. ಜಸ್ಟ್ ಒನ್ ಅಡ್ವಾನ್ಸ್ಮೆಂಟ್, ಒಂದು ಟೆಕ್ನಾಲಜಿ. ಸೊ ಸಿಂಪಲ್ ಆಗಿ ಎಲ್ಲರಿಗೂ ಸಿಗುತ್ತೆ, ಜೊತೆಗೆ ಅದರಿಂದ ಸುಮಾರು ವಿಷಯಗಳು ನಮಗೆ ತಿಳಿದು ಬರುತ್ತದೆ. ಸೊ ಆ ಥರದ್ರಲ್ಲಿ ಫೈಬ್ರೋ ಸ್ಕ್ಯಾನ್ ಅನ್ನೋಂಥದ್ದು ಒಂದು ಅಡ್ವಾನ್ಸ್ಮೆಂಟು. ಸೊ ಫೈಬ್ರೋ ಸ್ಕ್ಯಾನ್ ಅಂತ ಮಾತಾಡ್ತಾ ಒಂದು ಇಟ್ ಇಸ್ ಅನ್ ಅಡ್ವಾನ್ಸ್ಡ್ ಟೆಕ್ನಾಲಜಿ. ಅದರ ಜೊತೆಗೆ ಎಂಡೋಸ್ಕೋಪಿ ಆ್ಯಂಡ್ ಕೊಲೊನೋಸ್ಕೋಪಿ ನಾವೆಲ್ಲ ಬಹಳವಾಗಿ ಕೇಳಿರುವಂಥ ಟರ್ಮ್ಸ್ ಇದು. ಸೊ ಎಂಡೋಸ್ಕೋಪಿ ಅಂದರೆ ಜನರಲಿ ನಮಗೆ ಗೊತ್ತಿರೋದು ಡೈಜೆಸ್ಟಿವ್ ಟ್ರ್ಯಾಕ್ನ ಒಳಗೆ ಒಂದು ಲೈಟ್ ಮತ್ತು ಒಂದು ಕ್ಯಾಮ್ರಾನ ಹಾಕೋದು ಥ್ರೂ ಒಂದು ಎಂಡೋಸ್ಕೋಪ್ ಅಂತ ಏನು ಕರಿತೀರ ಅದನ್ನು ಡೈಜೆಸ್ಟಿವ್ ಟ್ರ್ಯಾಕ್ನ ಒಳಗೆ ಹಾಕೋದು, ಇನ್ಕ್ಲೂಡಿಂಗ್ ಈಸೋಫೇಗಸ್, ಸ್ಟಮಕ್ ಆ್ಯಂಡ್ ಡ್ಯೂಡೆನಮ್, ಈ ಎಲ್ಲವನ್ನ ಸ್ಕ್ಯಾನ್ ಮಾಡೋದು ಈಸ್ ಎಂಡೋಸ್ಕೋಪಿ. ಸೊ ಇದು ಜನರಲ್ ಲೇಮ್ಯಾನ್ ಟರ್ಮ್ಸ್ ಅಲ್ಲಿ ನಮಗೆ ಗೊತ್ತಿರೋದು. ಬಟ್ ನಿಮಗೆ ಆಸ್ ಅ ಡಾಕ್ಟರ್ ಈ ಎಂಡೋಸ್ಕೋಪಿಯಿಂದ ಏನೇನೆಲ್ಲ ಹೆಲ್ತ್ ಇಶ್ಯೂಸ್ಗಳು ಗಮನಕ್ಕೆ ಬರುತ್ತೆ? ಸುಮಾರು ವರ್ಷಗಳಿಂದ ಎದೆ ಉರಿ ಇರುತ್ತೆ. ಸೊ ಏನೇ ತಿಂದರೂ ಎದೆ ಉರಿಯುತ್ತೆ, ರಿಫ್ಲಕ್ಸ್ ಆಗುತ್ತೆ, ರಿಗಜಿಟೇಷನ್ ಆಗುತ್ತೆ. ಸೊ ತಿಂದಂತಹ ಪದಾರ್ಥಗಳೆಲ್ಲ ಬಾಯಿಗೆ ಬರುತ್ತೆ, ಮತ್ತೆ ತಿಂತಿದಂಗೆ ಹೊಟ್ಟೆ ಊದ್ಕೊಳ್ಳುತ್ತೆ, ಬ್ಲೋಟಿಂಗ್ ಆಗುತ್ತೆ. ಸೊ ಈ ಥರ ಸಮಸ್ಯೆ ಇರೋರು ಮೊದಲನೇ ಮೋಸ್ಟ್ ಕಾಮನ್ ಪ್ರೆಸೆಂಟೇಷನ್ ಇಸ್ ದಿಸ್, ಏನು ಆಸಿಡ್ ರಿಲೇಟೆಡ್ ಆಸಿಡ್ ಪೆಪ್ಟಿಕ್ ಡಿಸಾರ್ಡರ್ಸ್ ಅಂತ ಹೇಳಿ ನಾವು ಯೂನಿವರ್ಸಲ್ ಟರ್ಮ್ ಒಂದು ಯೂಸ್ ಮಾಡ್ತೀವಿ. ಸೊ ಈ ಸಮಸ್ಯೆ ಇರೋರು ತಾವೇ ಬರ್ತಾರೆ. ಸೊ ಎರಡನೇದು ಆ್ಯಕ್ಚುಯಲ್ ಆಗಿ ಕಾಯಿಲೆಗಳು ಅಂತ ಹೇಳಿದ್ರೆ ರಕ್ತಸ್ರಾವ ಆದಾಗ ಬರ್ತಾರೆ. ವಾಮಿಟಲ್ಲಿ ಅಥವಾ ಮೋಷನಲ್ಲಿ ರಕ್ತ ನೋಡಿ ಗಾಬರಿಯಾಗಿ ಬರ್ತಾರೆ. ಸೊ ಅದಲ್ದಂಗೆ ಇನ್ನು ಕೆಲವರಿಗೆ ನುಂಗುವಾಗ ಏನೋ ಸಿಗಾಕೊಂಡಂತಹ ಒಂದು ಸಮಸ್ಯೆ ಶುರು ಆಗಿರುತ್ತೆ. ಸೊ ನುಂಗುವಾಗ ಏನೋ ತಡ್ಕೊಳ್ತಾ ಇದೆ ಅನ್ನೋ ಒಂದು ಸಮಸ್ಯೆ ಶುರು ಆಗಿರುತ್ತೆ. ಇದನ್ನು ಡಿಸ್ಫೇಜಿಯಾ ಅಂತ ಹೇಳಿ ಕರಿತೀವಿ. ಈ ಥರ ಸಮಸ್ಯೆ ಇರೋರು ಬರ್ತಾರೆ. ಸೊ ಇನ್ನು ಕೆಲವು ಪೇಷಂಟ್ಗಳು ಫೆಮಿಲಿಯಲ್ ಆಗಿ, ಅಂದರೆ ನಮ್ಮ ತಂದೆಯವರಿಗೆ ಒಂದು ಕ್ಯಾನ್ಸರ್ ಇತ್ತು. ಸೊ ಅವ್ರಿಗೆ ಹೇಳಿದರು ಇದು ಅಡಿನೋಮಾ ಇರೋವಂಥ ಸಾಧ್ಯತೆ ಇರುತ್ತೆ, ನೀವು ಹೋಗಿ ಚೆಕ್ ಮಾಡಿಸ್ಕೊಳ್ಳಿ, ಫೆಮಿಲಿಯಲ್
ಕ್ಯಾನ್ಸರ್ಗಳು ಇರೋ ಸಾಧ್ಯತೆ ಇದೆ ಅಂತ ಹೇಳಿ ಕ್ಯಾನ್ಸರ್ ಸ್ಕ್ರೀನಿಂಗಾಗಿ ಅವರೇ ಬರ್ತಾರೆ. ಎಂಡೋಸ್ಕೋಪಿ ಬಗ್ಗೆನೇ ಮಾತಾಡ್ತಾ ಗ್ಯಾಸ್ಟ್ರೋ ಇಂಟ್ರಾಲಜಿಯಲ್ಲಿ ಇದನ್ನ ಪ್ರೈಮರಿಲಿ ಬಳಸೋದಾದ್ರೂ ಇದನ್ನ ಬೇರೆ ಫೀಲ್ಡ್ಸಲ್ಲೂ ಬಳಸ್ತಾರೆ. ಪಲ್ಮನಾಲಜಿ ಇರಬಹುದು, ಗೈನಕಾಲಜಿ ಇರಬಹುದು, ಅಂದರೆ ರಿಪ್ರೊಡಕ್ಟಿವ್ ಆರ್ಗನ್ಸ್ಗಳನ್ನು ನೋಡೋದಕ್ಕೆ, ಲಂಗ್ಸ್ಗಳನ್ನು ಎಕ್ಸಾಮಿನ್ ಮಾಡೋದಕ್ಕೆ. ಬಟ್ ಮೇಜರ್ಲಿ ಗ್ಯಾಸ್ಟ್ರೋ ಇಂಟ್ರಾಲಜಿಲ ಇಲ್ಲ, ಎಲ್ಲ ಕಡೆ ಅದಕ್ಕೆ ಎಲ್ಲ ಕಡೆ ಹೆಸರುಗಳು ಚೇಂಜ್ ಆಗುತ್ತೆ. ಬ್ರಾಂಕೋಸ್ಕೋಪಿ, ಮತ್ತೆ ಕಾಲ್ಪೋಸ್ಕೋಪಿ, ಮತ್ತೆ ಫಂಕ್ಷನಲ್ ಎಂಡೋಸ್ಕೋಪಿ, ನೇಸಲ್ ಎಂಡೋಸ್ಕೋಪಿ. ಸೊ ತಂತ್ರಜ್ಞಾನ ಅಷ್ಟೇ, ತುಂಬಾ ಒಂದು ಸಣ್ಣ ಒಂದು ಸ್ಲಿಮ್ ಆಗಿರುವಂಥ ಒಂದು ಟ್ಯೂಬಲ್ಲಿ ಒಂದು ಲೈಟ್ ಸೋರ್ಸು, ಒಂದು ಕ್ಯಾಮ್ರಾ ಮತ್ತೆ ಒಂದು ಇನ್ಸ್ಟ್ರೂಮೆಂಟ್ ಹಾಕಿ ಅಲ್ಲಿ ಏನೋ ಬಯೋಪ್ಸಿ ಅವಶ್ಯಕತೆ ಇದ್ದರೆ ಹೋಗುವಂಥ ಒಂದು ಇನ್ಸ್ಟ್ರೂಮೆಂಟ್ಗೆ ಹೋಗುವಂಥ ಜಾಗ ಮಾಡಿ, ಸೊ ಅದನ್ನು ಸೇಫಾಗಿ ಹೇಗೆ ಮಾಡ್ಬೋದು ವಿತೌಟ್ ಎನಿ ಅನಸ್ತೇಷಿಯಾ, ಆ ಒಂದು ತಂತ್ರಜ್ಞಾನನ ದೇಹದ ಹಲವಾರು ಭಾಗಗಳಲ್ಲಿ ವಿಧವಾಗಿ ಉಪಯೋಗಿಸ್ತೀವಿ. ಅದು ಎಂಡೋಸ್ಕೋಪಿ ಅಂದರೆ ಒಂದು ಜನರಲ್ ಟರ್ಮು. ಅದರಲ್ಲಿ ನಾನು ನನ್ನ ಸ್ಪೆಷಲೈಸೇಷನಲ್ಲಿ ಗ್ಯಾಸ್ಟ್ರೋಸ್ಕೋಪಿ ಅಂತ ಹೇಳಿ ಕರಿತೀವಿ, ಇನ್ನೊಂದನ್ನ ಕೊಲ್ನೋಸ್ಕೋಪಿ ಅಂತ ಕೇಳ್ತೀವಿ. ಸೊ ನೀವು ಹೇಳಿದಾಗೆ ಯೂಟ್ರೋಸ್ಕೋಪಿ ಮತ್ತು ಬ್ರಾಂಕೋಸ್ಕೋಪಿ ಅವೆಲ್ಲ ಬೇರೆ ಅಂಗಾಂಗಗಳನ್ನ ನೋಡುವಂಥ ಒಂದು ವಿಧಾನ. ಓಕೆ ಓಕೆ. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಎಂಡೋಸ್ಕೋಪಿಕ್ ಪ್ರೊಸೀಜರ್ಸ್. ಇದು ಕೂಡ ಲೆಸ್ ಇನ್ವೇಸಿವ್ ಮತ್ತು ಲೆಸ್ ಇನ್ವೇಸಿವ್ ದನ್ ಟ್ರೆಡಿಷನಲ್ ಸರ್ಜರೀಸ್ ಅಂತ ಅನ್ಬಹುದಾ, ಅಥವಾ ನಾನ್ ಇನ್ವೇಸಿವ್ ಡಾಕ್ಟರ್? ಇದು ಇಲ್ಲ, ಇನ್ವೇಸಿವ್ ಬಟ್ ಲೆಸ್ ಇನ್ವೇಸಿವ್. ಸೊ ನೀವು ಯಾವುದೇ ಅನಸ್ತೇಷಿಯಾ ಇಲ್ದಂಗೆನೆ, ಸೊ ತುಂಬ ಜಾಸ್ತಿ ಅಂದರೆ ಒಂಚೂರು ಸೆಡೇಷನ್ ಕೊಟ್ಟು ಮಾಡುವಂಥ ಪ್ರೊಸೀಜರ್ಸು. ಸೊ ಯೂಶಲಿ ಪೇಷಂಟ್ ಹಾಗೆ ವಾಕಿನ್ ಬರ್ತಾರೆ, ಪ್ರೊಸೀಜರ್ ಆಗುತ್ತೆ, ಆನಂತರ ಹಾಗೆ ಮನೆಗೆ ಹೋಗ್ತಾರೆ. ಯಾರಿಗೆ ಕೊಲೊನೋಸ್ಕೋಪಿ ಅಡ್ವೈಸ್ ಮಾಡ್ತೀರಾ? ಸೊ ಇದು ಪಾಶ್ಚಾತ್ಯ ದೇಶಗಳಲ್ಲಿ UK, US ಇಲ್ಲೆಲ್ಲ ಹೇಗೆ ಅಂದರೆ ಒಂದು ಸ್ಕ್ರೀನಿಂಗ್ ಕೊಲೊನೋಸ್ಕೋಪಿ ಅಂತೇಳಿ ಒಂದು ಕಾನ್ಸೆಪ್ಟ್ ಇದೆ. ಏನಂತ ಹೇಳಿದ್ರೆ, ಈ ಯಾವುದೇ ಒಂದು ಕೊಲಾನ್ ಕ್ಯಾನ್ಸರ್ ಇರ್ಬೋದು, ರೆಕ್ಟಲ್ ಕ್ಯಾನ್ಸರ್ ಇರ್ಬೋದು, ಇದ್ದಕ್ಕಿದ್ದಾಗೆ ಒಂದಿನ ಕ್ಯಾನ್ಸರ್ ಆಗಿ ಬಂದ್ಬಿಡೋದಿಲ್ಲ ಅದು. ಸೊ ಒಂದು ಪಾಲಿಪ್ ಸ್ಟೇಜಲ್ಲಿ ಶುರುವಾಗುತ್ತೆ. ಪಾಲಿಪಲ್ಲಿ ಒಂದು ಅಡಿನೋಮಾ ಅಂತ ಒಂದು ಕಾಯಿಲೆ ಶುರು ಆಗುತ್ತೆ, ಅಡಿನೋಮಾಯಿಂದ ಕಾರ್ಸಿನೋಮಾ. ಈ ಅಡಿನೋಮಾ ಕಾರ್ಸಿನೋಮಾ ಸೀಕ್ವೆನ್ಸ್ ಏನಿದೆಯಲ್ಲ, ಇದಕ್ಕೆ ಒಂದು ಟೈಮ್ ಗ್ಯಾಪ್ ಇರುತ್ತೆ. ಸೊ ಆ ಟೈಮ್ ಗ್ಯಾಪಲ್ಲಿ ನಾವೇನಾರ ಕೊಲೊನೋಸ್ಕೋಪಿ, ಸ್ಕ್ರೀನಿಂಗ್ ಕೊಲೊನೋಸ್ಕೋಪಿ ಅಂತ ಹೇಳಿ ಮಾಡಿಸಿದ್ರೆ, ಸೊ ಅವಾಗ ಅದನ್ನು ನಾವು ಕಂಡಿಡಿದ್ರೆ, ಸೊ ಒಂದು ಬರೀ ಎಂಡೋಸ್ಕೋಪಿ ಕೊಲೊನೋಸ್ಕೋಪಿ ಪ್ರೊಸೀಜರಲ್ಲೇ ಆ ಒಂದು ಏನು ಪ್ರಾಬ್ಲಮ್ ಏನಿದೆ ಅದಕ್ಕೆ ನಾವು ಚಿಕಿತ್ಸೆನ ಕೊಟ್ಟು ಅದನ್ನು ತೆಗೆದು ಹಾಕ್ಬಿಡ್ಬೋದು. ಸೊ ಇದನ್ನು ನಾವು ಸ್ಕ್ರೀನಿಂಗ್ ಕೊಲೊನೋಸ್ಕೋಪಿ ಅಂತ ಹೇಳಿ ಕರಿತೀವಿ. ಸೊ ಇದು 55 ವರ್ಷದ ಮೇಲ್ಪಟ್ಟವರು ಎಲ್ಲರೂ ಒಂದ್ಸತಿ ಮಾಡಿಸ್ಬೇಕು. ಸೊ ಏನಕ್ಕೆ ಅಂದರೆ ಇದು ತಡೆಗಟ್ಟುವಂತಹ ಒಂದು ಕಾಯಿಲೆಗಳನ್ನ ನಾವು ಕಂಡುಹಿಡಿಬೋದು. ಸೊ ಇನಿಷಿಯಲ್ ಸ್ಟೇಜಲ್ಲಿ ಇರುವಂಥ ಪಾಲಿಪ್ಗಳನ್ನ ನಾವು ಇನಿಷಿಯಲ್ ಆಗಿ ನೋಡಿಬಿಟ್ಟು ಅದಕ್ಕೆ ಅಲ್ಲೇನೆ ಪಾಲಿಪೆಕ್ಟಮಿ ಆ ಥರ ಒಂದು ಪ್ರೊಸೀಜರ್ಗಳನ್ನ ಮಾಡಿಬಿಟ್ರೆ, ಸೊ ಅದು ಅಡಿನೋಮಾಯಿಂದ ಕಾರ್ಸಿನೋಮಾ ಆಗುವಂಥ ಆ ಒಂದು ಸೈಕಲ್ ಏನಿದೆ, ಆ ಸೀಕ್ವೆನ್ಸ್ ಏನಿದೆ, ಅದಕ್ಕೆ ನಾವು ಒಂದು ಬ್ರೇಕ್ ಹಾಕ್ದಂಗೆ. ಸೊ ಆವಾಗ ಪೇಷಂಟ್ಗೆ ಬರೋ ಒಂದು 5-6 ವರ್ಷದಲ್ಲಿ ಕ್ಯಾನ್ಸರ್ ಆಗುವಂಥದ್ದನ್ನ ತಡೆಗಟ್ಬೋದು. ಓಕೆ. ಆ್ಯಂಡ್ ಪದ್ಮಶ್ರೀ ಡಯಾಗ್ನೋಸ್ಟಿಕ್ಸಲ್ಲಿ ಎಂಡೋಸ್ಕೋಪಿ, ಕೊಲೊನೋಸ್ಕೋಪಿ, ಫೈಬ್ರೋಸ್ಕ್ಯಾನ್ ಎಲ್ಲವೂ ಅಡ್ವಾನ್ಸ್ಡ್ ಟೆಕ್ನಾಲಜಿ ಎಲ್ಲವನ್ನ ಬಳಸ್ಕೊಂಡು ಅಕ್ಯುರೇಟ್ ರಿಸಲ್ಟ್ಸ್ಗಳನ್ನು ಕೊಡೋದು ಒಂದು ಕಡೆ. ಮತ್ತೊಂದು ಕಡೆ ಯಾವುದೇ ಟೆಸ್ಟ್ನ ನೀವು ಸಜೆಸ್ಟ್ ಮಾಡಿದಾಗ ಮೋಸ್ಟ್ ಕಾಮನ್ ಆಗಿ ಜನ ಕೇಳೋದು, ಡಾಕ್ಟರ್ ಇದು ಪೇನ್ಫುಲ್ಲಾ ಅಂತ. ಯಾವ್ಯಾವ್ದು ಎಷ್ಟು ಪೇನ್ಫುಲ್ ಡಾಕ್ಟರ್? ಈ 3 ಏನು ಹೆಸರಿಸಿದೆ ಇದರಲ್ಲಿ? ಎಸ್. ಸೊ ಫೈಬ್ರೋಸ್ಕ್ಯಾನು ಯಾವುದೇ ಥರ ಪೇನ್ ಆಗೋದಿಲ್ಲ. ರೆಗ್ಯುಲರ್ ಆಗಿ ಅಲ್ಟ್ರಾಸೌಂಡ್ ಮಾಡಿದಾಗ ಏನಾಗುತ್ತೆ, ಅದಕ್ಕಿಂತ ಸ್ವಲ್ಪ ಡ್ಯೂರೇಷನ್ ಜಾಸ್ತಿ ತೊಗೊಬೋದು, ಬಟ್ ಯಾವುದೇ ಥರ ಪೇನ್ ಇರೋದಿಲ್ಲ. ಸೊ ಅದು ನಾನ್ ಇನ್ವೇಸಿವ್, ಅದು ನೀವು ಹೇಳಿದಾಗ. ಸೊ ಎಂಡೋಸ್ಕೋಪಿ ಇಸ್ ಇನ್ವೇಸಿವ್ ಪ್ರೊಸೀಜರ್ಸ್. ಸೊ ಇದು ಮ್ಯಾಕ್ಸಿಮಮ್ 2 ರಿಂದ 3 ನಿಮಿಷ. ಗ್ಯಾಸ್ಟ್ರೋಸ್ಕೋಪಿ, ಸೊ ಅದು ಲೋಕಲ್ ಸೆಡೇಷನು, ಲೋಕಲ್ ಸ್ಪ್ರೇ ಮಾಡಿ, ಲೋಕಲ್ ಅನಸ್ತೇಷಿಯಾ ಕೊಟ್ಟು, ಯಾವುದೇ ಥರ ನಿಮಗೆ ರಿಫ್ಲಕ್ಸು, ವಾಮಿಟಿಂಗ್ ಸೆನ್ಸೇಷನ್ ಎಲ್ಲ ಹೋಗಿಸ್ಬಿಟ್ಟು 2 ರಿಂದ 3 ನಿಮಿಷ, ಪೇಯ್ನ್ ಖಂಡಿತ ಆಗೋದಿಲ್ಲ. ಸೊ ನಾವು ನಮ್ಮ ಅನುಭವದಲ್ಲಿ ಸೊ 100ರಲ್ಲಿ 90-99 ಪೇಷಂಟ್ಗಳು ಮಾಡಿಸ್ಕೊಂಡ್ಬಿಡ್ತಾರೆ. ಸೊ ಯಾವುದೇ ಥರ ಏನೂ ಇರಲ್ಲ, ವಾಕಿನ್ ನಡ್ಕೊಂಡು ಬರ್ತಾರೆ, ನಡ್ಕೊಂಡು ಹೊರಟೋಗ್ತಾರೆ. 3 ನಿಮಿಷದ ಪ್ರೊಸೀಜರ್, ಔಟ್ ಪೇಷಂಟ್. ಸೊ ಇದನ್ನು ನಾವು ಕೆಲವು ಪೇಷಂಟ್ಗಳು ಹಾಗೆ ಹೇಳಿದಾಗೆ 100ರಲ್ಲಿ ಒಬ್ರಿಗೆ ಏನಾಗುತ್ತೆ, ಅವ್ರಿಗೆ ಆಂಗ್ಸೈಟಿನೇ ಜಾಸ್ತಿ ಇರುತ್ತೆ. ಸೊ ಅವ್ರು ಬೆಡ್ ಮೇಲೆ ಮಲ್ಕೊಳ್ಳೋದಕ್ಕೆ ಒಪ್ಕೊಳ್ಳೋದಿಲ್ಲ. ಅಂಥವ್ರಿಗೆ ಮಾತ್ರ ನಾವು ಸೆಡೇಷನನ್ನು ಇಂಟ್ರಾವಿನಸ್ ಸೆಡೇಟಿವ್ಸ್ಗಳನ್ನ ಕೊಟ್ಟು ಮಲಗಿಸಿ ಮಾಡಬೇಕಾಗಿ ಬರುತ್ತೆ. ಸೊ ಇಲ್ಲದೆ ಹೋದರೆ 2 ನಿಮಿಷದ ಪ್ರೊಸೀಜರು ಖಂಡಿತ ಪೇನ್ ಆಗೋದಿಲ್ಲ. ಸೊ ಕಂಪ್ಲೀಟ್ ಪ್ರೊಸೀಜರ್ ಎಲ್ಲ ಸೇರಿಸಿದ್ರೆ 2 ರಿಂದ 3 ನಿಮಿಷದಲ್ಲಿ ಮುಗಿಯುತ್ತೆ, ಪೇನ್ ಇಲ್ದಂಗೆ ಆಗುತ್ತೆ. ಇನ್ನು ಕೊಲೊನೋಸ್ಕೋಪಿಗೆ ಬಂದರೆ, ಕೊಲೊನೋಸ್ಕೋಪಿ ಅಂದರೆ ಅದು ಈ ದೊಡ್ಡ ಕರಳು ಸಂಪೂರ್ಣವಾಗಿ ನೋಡಬೇಕು. ಸೊ ಇದಕ್ಕೆ ಕೆಲವು ಪ್ರೊಸೀಜರ್ಸ್ಗಳು ಹಿಂದಿನ ದಿನ ಹೇಗೆ ನೀವು ರೆಡಿಯಾಗಿ ಬರಬೇಕು ಅದೆಲ್ಲ ಹೇಳ್ಕೊಟ್ಟಿರ್ತೀವಿ. ಸೊ ಎಲ್ಲ ಆಗಿ ಬಂದರೆ ಒಂದು 15 ರಿಂದ 20 ನಿಮಿಷ ತಗೊಳುತ್ತೆ ಸಂಪೂರ್ಣವಾಗಿ ನೋಡಿ, ಮತ್ತೆ ನಿಧಾನವಾಗಿ ಆಚೆ ಬರಬೇಕು ಆ ಟೈಮಲ್ಲಿ. ಸೊ ಇದಕ್ಕೂ ಅಷ್ಟೇ, ಇದರಲ್ಲಿ ಒಂದು 10 ಜನಕ್ಕೆ 8 ರಿಂದ 9 ಜನ ಯಾವುದೇ ಥರ ಸೆಡೇಷನ್ ಇಲ್ದಂಗೆ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ, ಚೆನ್ನಾಗಿ ಆಗೋಗ್ಬಿಡುತ್ತೆ. ಸೊ ಇದರ ಅಡ್ವಾಂಟೇಜ್ ಏನಂದರೆ
ಪೇಷಂಟು ನಡ್ಕೊಂಬರ್ತಾರೆ, ಕೂಗಿಸ್ಕೊಂಡು ಮನೆಗೆ ನಡ್ಕೊಂಡು ಹೋಗ್ತಾರೆ. ಆನಂತರ ಅವ್ರು ಬೇಕು ಕೆಲ್ಸಕ್ಕೆ ಬರ್ಬೋದು, ಕೆಲ್ಸಕ್ಕೂ ಹೋಗ್ಬೋದು. ಓಕೆ ಓಕೆ. ಬಟ್ ಆಲ್ಸೋ ದೇ ಸೇ ದಟ್ ಇದ್ರಲ್ಲಿ ಒಂದಷ್ಟು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ ಅಂತ, ಎಸ್ಪೆಷಲಿ ಎಂಡೋಸ್ಕೋಪಿಯಲ್ಲಿ. ಯಾಕಂದ್ರೆ ಇನ್ಫೆಕ್ಷನ್ ಆಗಬಹುದು, ಬ್ಲೀಡಿಂಗ್ ಆಗುವಂಥ ಚಾನ್ಸಸ್ ಇರುತ್ತೆ, ಆ್ಯಂಡ್ ಪರ್ಫೊರೇಷನ್ ಆಫ್ ದ GI ಟ್ರ್ಯಾಕ್ಟ್ ಆಗುತ್ತೆ ಅಂತ. ಹೌ ಕಾಮನ್ ಇಸ್ ದಿಸ್? ಈಗ ಮಾತಾಡ್ತಿರುವಾಗೆ ಇದೆಲ್ಲ ಅಡ್ವಾನ್ಸ್ ಇನ್ಸ್ಟ್ರೂಮೆಂಟ್ಸ್ಗಳು. ಸೊ ಒಂದು ಇನ್ಸ್ಟ್ರೂಮೆಂಟು ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಸರ್ಜನ್ ಹತ್ರ, ಸೊ ಈ ಪರ್ಫರೇಷನ್ ರಿಸ್ಕ್ಗಳು ತುಂಬ ವಿರಳ, ತುಂಬ ವಿರಳ. ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಯಾವ್ದಾರ ಒಂದು ಕಾಯಿಲೆ ಆಲ್ರೆಡಿ ಇರುತ್ತೆ ಪೇಷಂಟ್ಗೆ. ಸೊ ಯಾವುದೋ ಒಂದು ಸ್ಟಮಕ್ ಅಲ್ಸರ್ ಆಲ್ರೆಡಿ ಇರುತ್ತೆ. ಸೊ ಇಲ್ಲ ಅವರಿಗೆ ಒಂದು ಸ್ಟ್ರಿಕ್ಚರ್ ಇರುತ್ತೆ, ಇಲ್ಲ ಡೈವರ್ಟಿಕ್ಯುಲಮ್ ಇರುತ್ತೆ. ಸೊ ಡೈವರ್ಟಿಕ್ಯುಲಮ್ ಅಂದರೆ ಒಂದು ಸಣ್ಣ ಸಣ್ಣ ಗುಳ್ಳೆಗಳಿರುತ್ತೆ ಕೊಲಾನಲ್ಲಿ. ಸೊ ಈ ಥರ ಆಲ್ರೆಡಿ ಒಂದು ಸಮಸ್ಯೆ ಇದ್ದಾಗ ನಾವು ಕೊಲೊನೋಸ್ಕೋಪಿ ಮಾಡೋ ಸಂದರ್ಭದಲ್ಲಿ ಆಗ ಸಾಧ್ಯತೆ ಇರುತ್ತೆ. ಇದು ಕಾಯಿಲೆನೇ ವಿರಳ. ಸೊ ಎ ಗುಡ್ ಇನ್ಸ್ಟ್ರೂಮೆಂಟ್ ಇನ್ ದ ಹ್ಯಾಂಡ್ಸ್ ಆಫ್ ಎ ಗುಡ್ ಸರ್ಜನ್, ದ ಪ್ರೊಸೀಜರ್ ಬೋತ್ ಎಂಡೋಸ್ಕೋಪಿ ಆ್ಯಂಡ್ ಕೊಲೊನೋಸ್ಕೋಪಿ ಇಸ್ ಎ ಸೇಫ್ ಪ್ರೊಸೀಜರ್. ಓಕೆ ಓಕೆ. ಜೊತೆಗೆ ಒಂದಷ್ಟು FAQsಗಳು, ದಟ್ಸ್ ಫ್ರೀಕ್ವೆಂಟ್ಲಿ ಆಸ್ಡ್ ಕ್ವೆಶ್ಚನ್ಸ್, ಗ್ಯಾಸ್ಟ್ರೋಇಂಟ್ರಾಲಜಿಸ್ಟ್ಗೆ ಅಂತ ಇರುವಂಥದ್ದು. ಜನರಲಿ ನಿಮ್ಮನ್ನು ಡಾಕ್ಟರ್ಸ್ನ, ಗ್ಯಾಸ್ಟ್ರೋಇಂಟ್ರಾಲಜಿಸ್ಟ್ನ ಬಂದು ಪೇಷಂಟ್ಸ್ ಮೀಟ್ ಮಾಡಿದಾಗ ಕೇಳುವಂಥದ್ದು ಒಂದು ಲಿಸ್ಟ್ ಆಫ್ ಕ್ವೆಶ್ಚನ್ಸ್ನ ಬರೆದಿಟ್ಕೊಂಡಿದ್ದೀನಿ. ಮುಂದಿನ ಎಪಿಸೋಡಲ್ಲಿ ಖಂಡಿತ ಅದ್ರ ಬಗ್ಗೆ ಮಾತಾಡೋಣ ಡಾಕ್ಟರ್. ಥ್ಯಾಂಕ್ ಯು ಸೊ ಮಚ್.